ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗಾಗಿ ಮತ್ತು ಇತರೆ ಎಕನಾಮಿಕ್ಸ್ ರಿಲೇಟೆಡ್ ಇರುವಂತಹ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡತ್ತೀವಿ ವಿತ್ ಆನ್ಸರು ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೂಡ ನಾವು ಡಿಸ್ಕಷನ್ ಮಾಡಕತ್ತೀವಿ. ಇದು 5 ಕ್ವಶನ್ಸ್ ಒಂದು ವಿಡಿಯೋ ಸೀರೀಸ್ ಏನಿದೆ ಅದರ ಒಂದು ಸೆಕೆಂಡ್ ಕ್ಲಾಸ್ ಇದು. ಸೊ ಹಾಗಿದ್ಮೇಲೆ ಈ ಒಂದು ಕ್ಲಾಸಲ್ಲಿ ಕೂಡ ನಾವು 5 ಕ್ವಶನ್ಸನ್ನು ಡಿಸ್ಕಷನ್ ಮಾಡಕತ್ತೀವಿ. ಆ 5 ಕ್ವಶನ್ಸ್ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತಂದ್ರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಇರುವಂತಹ ವೆರಿ ಇಂಪಾರ್ಟೆಂಟ್ ಒಂದು ಟಾಪಿಕ್ ಇದೆ. ಅದು ಯಾವುದು ಅಂದರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂಥೇಳಿ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ 3 ರೀತಿಯಾಗಿ ಬರ್ತಾವೆ. ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ, ಇನ್ನೊಂದು ಛೇದಕ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಬರುತ್ತೆ. ಬಟ್ ಇಲ್ಲಿ ನಾವು ಒಂದು 5 ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇರೋದು ಇದ್ರ ಬಗ್ಗೆ ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಕತ್ತೀವಿ. ಸೊ ಆಲ್ಮೋಸ್ಟ್ ಬಹಳ ಏನು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಹಿಂದಿನ ಕ್ವಶನ್ ಪೇಪರ್ಗಳನ್ನು ನೀವು ತೆಗೆದು ನೋಡಿದರೆ ಆಲ್ಮೋಸ್ಟ್ ಬೇಡಿಕೆ ಅಥವಾ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಥವಾ ಒಟ್ಟಾರೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ 1 ಅಥವಾ 2 ಪ್ರಶ್ನೆಗಳು ಸಾಮಾನ್ಯವಾಗಿ ಇರ್ತಾವೆ. ಸೊ ಇದಂತೂ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಜಸ್ಟಿಫಿಕೇಷನ್ ಬೇಸ್ಡ್ ಕ್ವಶನ್ಸನ್ನು ಹೇಗೆ ಕೇಳ್ತಾರೆ, ಸೊ ಅದಕ್ಕೆ ನಾವು ಆನ್ಸರನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಸೊ ಕಾನ್ಸೆಪ್ಟ್ ನಮಗೆ ಕ್ಲಾರಿಫಿಕೇಷನ್ ಇದ್ದರೆ ಹೇಗೆ ಆನ್ಸರ್ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಅಂದರೆ ಒಂದು 5 ಕ್ವಶನ್ಸನ್ನು ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಕತ್ತೀವಿ. ಸೊ ಈಗ ವೆರಿ ಇಂಪಾರ್ಟೆಂಟ್ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೆ ಮತ್ತೇನೂ ಅಲ್ಲ, ಬೆಲೆಯಲ್ಲಿನ ಬದಲಾವಣೆಯಿಂದ ಸರಕಿನ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಆಗುತ್ತೆ ಅನ್ನೋದನ್ನು ಹೇಳಿಕೊಡೋದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಇದು 0ದಿಂದ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ, 0ದಿಂದ ಈ ಅನಂತ ಅಥವಾ ಯುನಿಕ್ ಇನ್ಫಿನಿಟ್ ಅಂತೇಳಿ ಕರಿತೀವಲ್ಲ, ಸೊ ಹಾಗೆ ಈ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಕ್ವಶನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಬಿಡೋಣ. ಈ ಕಡೆ ಕ್ವಶನ್ ಕೊಟ್ಟಲಾಗಿದೆ, ನೆಕ್ಸ್ಟ್ ಈ ಕಡೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಡ್ತೀನಿ. ಆಮೇಲೆ ನೀವು ಫೈಂಡ್ ಔಟ್ ಮಾಡ್ಬೋದು ಇದರೊಳಗೆ ಯಾವುದು ಕರೆಕ್ಟ್ ಆಗುತ್ತೆ ಅಂತೇಳಿ. ಈ ಥರ ಕ್ವಶನ್ಸ್ಗಳೇ ಜಾಸ್ತಿ ನಮ್ಗೆ ಡಿಫಿಕಲ್ಟ್ ಆಗುವಂತಹ ಕ್ವಶನ್ಸ್ಗಳು ಆಗಿರ್ತವೆ. ಮೊದಲಿಗೆ ವಿಷಯ ಏನಿದೆ ಅಂತಂದ್ರೆ ಅವಶ್ಯಕ ವಸ್ತುಗಳ ಬೇಡಿಕೆಯ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಸಾಮಾನ್ಯವಾಗಿ ಏನಾಗಿರುತ್ತೆ, ಅಸ್ಥಿತಿಸ್ಥಾಪಕವಾಗಿರುತ್ತದೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ಸರಕಿನ ಬೆಲೆಯಲ್ಲಿ ವ್ಯತ್ಯಾಸ ಆದರೂ ಕೂಡ ಬೇಡಿಕೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಂಗಿಲ್ಲ ಅಂತ ಅರ್ಥ. ಅದಕ್ಕೆ ನಾವು ಅಸ್ಥಿತಿಸ್ಥಾಪಕತ್ವ ಅಂಥೇಳಿ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟು ರೀಸನ್ ಏನಿದೆ, ಓಕೆ, ಬೆಲೆ ಏರಿದರೂ ಗ್ರಾಹಕರು ಅವಶ್ಯಕ ವಸ್ತುಗಳ ಬಳಕೆಯನ್ನು ಸುಲಭವಾಗಿ ಕಡಿಮೆ ಮಾಡಲು ಸಾಧ್ಯವಿಲ್ಲ. ಎಸ್, 100%. ಓಕೆನಾ. ಈಗ ಬೆಲೆ ಬಹಳ ಹೆಚ್ಚಾಗಿ ತಿಳ್ಕೊಂಡು ಕೆಲವು ಸರಕುಗಳನ್ನು ನಾವು ಕಡಿಮೆ ಕೊಂಡ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಅವುಗಳನ್ನು ನಾವು ಎಷ್ಟು ಕೊಂಡ್ಕೊಳ್ತೀವಲ್ಲ ಅದೇ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾ ಇರ್ತೀವಿ. ಯಾಕಂದ್ರೆ ಅವ್ರು ನಮಗೆ ಭಾಳ ಅವಶ್ಯಕ ಆಗಿರ್ತವೆ. ಇದು ಭಾಳ ಇಂಪಾರ್ಟೆಂಟ್, ನೆಸಸರಿ ಗೂಡ್ಸ್ ಅಂತೇನು ಕರಿತೀವಿ. ಸೊ ಈ ವಸ್ತುಗಳು ಬೆಲೆ ಎಷ್ಟೇ ಹೆಚ್ಚಾದರೂ ಕೂಡ ಏನಾಗೋದಿಲ್ಲ ಅಂತಂದ್ರೆ ಇದರಲ್ಲಿ ಬೇಡಿಕೆಯಲ್ಲಿ ಬಹಳ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಇವೆರಡನ್ನು ನೋಡಿಕೊಂಡ್ರೆ ನಮ್ಗೆ ಕನ್ಫರ್ಮೇಷನ್ ಆಗೋದು ಯಾವುದು ಕರೆಕ್ಟು ಯಾವುದು ತಪ್ಪು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಎ ಆಪ್ಷನ್ ಏನಿದೆ, ಎರಡೂ ಸರಿ ಮತ್ತು ಆರ್ಗೆ ಎ ಏನಾಗಿದೆ, ಸರಿಯಾದ ವಿವರಣೆ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಎರಡನೇದು ಕೂಡ ಹೆಂಗಿದೆ, ಎರಡೂ ಸತ್ಯನದವ, ಆದರೆ 6 ಎಗೆ ಸರಿಯಾದ ವಿವರಣೆ ಅಲ್ಲ ಅಂತಿದೆ. ಆಮೇಲೆ ಎ ಸತ್ಯ ಮತ್ತು 6 ತಪ್ಪು ಅಂತ ಹೇಳ್ತೀವಿ, ಮತ್ತು ಎ ತಪ್ಪು 6 ಸತ್ಯ ಅಂತೇಳಿ ಆಪ್ಷನ್ ಇದೆ. ಬಟ್ ವಿವರಣೆಯನ್ನು ನೋಡೋಣ ಈಗ. ಓಕೆ, ಅವಶ್ಯಕ ವಸ್ತುಗಳು ಅಂದರೆ ಯಾವ ಇರ್ತಾವ, ಆಹಾರ ಧಾನ್ಯಗಳು ಅಥವಾ ಧಾನ್ಯಗಳು ಅಂತ ಕರಿತೀವಿ, ಆಹಾರ ಧಾನ್ಯಗಳಾಗಿರ್ಬೋದು, ಮತ್ತು ಮೂಲಭೂತ ಉಡುಪುಗಳು ಅಂದರೆ ಅವಶ್ಯಕವಾಗಿ ನಮ್ಗೆ ಬೇಕಾಗಿರುವಂಥ ಬಟ್ಟೆಗಳಾಗಿರ್ಬೋದು, ಜೀವನಕ್ಕೆ ಅಗತ್ಯವಾಗಿರ್ತಾವೆ, ಇವು ಕಂಪಲ್ಸರಿ ನಮಗೆ ಬೇಕೇ ಬೇಕು. ಹಾಗಿದ್ದಾಗ ಬೆಲೆ ಹೆಚ್ಚಾದರೂ ಅವುಗಳ ಬಳಕೆ ಬಹಳಷ್ಟು ಬದಲಾಗುವುದಿಲ್ಲ. ಯಾಕಂದ್ರೆ ನಾವು ಅವೆಷ್ಟು ಖರೀದಿ ಮಾಡಬೇಕಲ್ಲ ಅಷ್ಟು ಖರೀದಿ ಮಾಡೇ ಮಾಡ್ತೀವಿ ಅಂತ ಅರ್ಥ. ಹೀಗಾಗಿ ಆದ್ದರಿಂದ ಬೇಡಿಕೆ ಅಸ್ಥಿತಿಸ್ಥಾಪಕವಾಗಿರುತ್ತದೆ, ಅಂದರೆ ಬೇಡಿಕೆಯಲ್ಲಿ ಬಹಳ ಬದಲಾವಣೆ ಆಗೋದಿಲ್ಲ. ಹಾಗಿದ್ಮೇಲೆ ನಮಗೆ ಆನ್ಸರ ಹೇಗಿದೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಾಮಾನ್ಯವಾಗಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ ಅನ್ನೋದು ಕರೆಕ್ಟ್ ಆಯಿತು. ಜೊತೆಗೆ ಬೆಲೆ ಏರಿದರೂ ಕೂಡ ಗ್ರಾಹಕರು ಅವಶ್ಯಕ ವಸ್ತುಗಳ ಬಳಕೆಯನ್ನು ಏನು ಮಾಡೋದಿಲ್ಲ, ಸುಲಭವಾಗಿ ಕಡಿಮೆ ಮಾಡೋಂಗಿಲ್ಲ. ಹಾಗಿದ್ಮೇಲೆ ಕರೆಕ್ಟ್ ಆನ್ಸರ್ ಆಯಿತು ಎರಡೂ ಕೂಡ. ಹಾಗಾದರೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ.
ಎರಡೂ ಸತ್ಯ ಮತ್ತು ಆರ್ಗೆ ಎ ಏನಾಗಿದೆ ಸರಿಯಾದ ವಿವರಣೆ ಆಗಿದೆ ಅನ್ನಲಿಕ್ಕೆ ನಾವು ಅದನ್ನು ಆನ್ಸರ್ ಎಕ್ಸಾಕ್ಟಾಗಿ ಟಿಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಕೂಡ ಹೀಗೆ ಇದೆ. ಆಲ್ಮೋಸ್ಟ್ ಇವು 5 ಕ್ವಶನ್ಸನ್ನು ಕೂಡ ನಾನು ಇದೇ ರೀತಿಯಾಗಿನೇ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ಈ ಕಡೆ ವಿವರಣೆ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ನೀವು ಬೇಗನೆ ಕ್ಯಾಚ್ ಆಗುತ್ತೆ. ಯಾಕಂದರೆ ವಿವರಣೆ ಸೈಡ್ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ನಾನು ಹೇಳುವಾಗ ಕೆಲವೊಬ್ಬರು ಕೇಳೋಂಗಿಲ್ಲ ಭಾಳ ಹೊತ್ತನ, ಅಂದರೆ ಭಾಳ ಹೊತ್ತಿನವರಿಗೂ ಕೂಡ ಕ್ಲಾಸಸ್ಸನ್ನು ಕೇಳ್ತಿರಂಗಿಲ್ಲ, ಬಹಳ ಸ್ಪೀಡಾಗಿ ಮೂವ್ ಆಗ್ತಾ ಇರ್ತೀರಿ ಅಥವಾ ಸ್ಕಿಪ್ ಮಾಡಿ ಕ್ಲಾಸಸ್ಸನ್ನು ಕೇಳ್ತಿರ್ತೀರಿ. ಸೊ ಅಂಥವ್ರು ಅಂದರೆ ಭಾಳ ಸ್ಪೀಡಾಗಿ ಹೋಗ್ತಿರ್ತೀರಿ, ಅವರಿಗೆ ಇದು ಹೆಲ್ಪ್ ಆಗ್ಬೋದು. ಬಟ್ ಚೆನ್ನಾಗಿ ಕ್ಲಾಸನ್ನು ಕೇಳಿದವ್ರಿಗೆ ಇದು ಬೆನಿಫಿಟ್ ಇದೆ, ಯಾಕಂದರೆ ಇನ್ನಷ್ಟು ವಿವರಣೆ ಸಿಗುತ್ತೆ ನಿಮಗೆ ಕ್ಲಾಸನ್ನು ಚೆನ್ನಾಗಿ ಕೇಳಿದರೆ. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ ಹೇಗಿದೆ ನೋಡಿ. ಈಗ ಅವಶ್ಯಕ ಸರಕುಗಳಲ್ಲ ಇವು ಎಂಥ ಸರಕುಗಳು ಅಂದ್ರೆ ವಿಲಾಸಿ ಸರಕುಗಳು, ಅಂದರೆ ಶ್ರೀಮಂತರು ಬಳಸುವಂಥದ್ದಾಗಿರ್ಬೋದು. ಓಕೆನಾ. ವಿಲಾಸಿ ವಸ್ತುಗಳ ಬೇಡಿಕೆಯ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಗಿರುತ್ತೆ, ಒಂದಕ್ಕಿಂತ ಹೆಚ್ಚಿರುತ್ತಂತ ಇದೆ. ಎರಡನೇದು, ವಿಲಾಸಿ ವಸ್ತುಗಳು ಅಗತ್ಯವಲ್ಲದ ಕಾರಣ ಅವು ಬಹಳ ನಮಗೆ ಇಂಪಾರ್ಟೆಂಟ್ ಆಗಂಗಿಲ್ಲ, ಹಾಗಿದ್ಮೇಲೆ ಬೆಲೆ ಏರಿದಾಗ ಅವುಗಳ ಬಳಕೆಯನ್ನು ಮುಂದೂಡುವುದು ಅಥವಾ ತಪ್ಪಿಸಬಹುದು. ಹೌದು, ಅಂದರೆ ಈಗ ವಿಲಾಸಿ ವಸ್ತುಗಳು ಹೆಂಗಿರ್ತಾವ, ಈಗ ಏನೋ ಒಂದು ಕಾರು ಆಗಿರಲಿ ಅಥವಾ ಒಂದು ಏನೋ ಫ್ರಿಜ್ ಆಗಿರಲಿ ಅಥವಾ ಇನ್ಯಾವುದೇ ವಸ್ತು ಆಗಿರಲಿ, ಅವೆಲ್ಲ ವಿಲಾಸಿ ಇರೋದ್ರಿಂದ ಅವುಗಳ ಬೆಲೆ ಹೆಚ್ಚಾತಂದರೆ ಅದನ್ನು ನಾವು ಖರೀದಿ ಮಾಡೋಕ್ಕೆ ಹೋಗಂಗಿಲ್ಲ. ವಿಶೇಷವಾಗಿ ನೋಡೋಣ, ಆಮೇಲೆ ಬೆಲೆ ಕಡಿಮೆ ಆದಮೇಲೆ ನೋಡೋಣಪ್ಪ ವಿಚಾರ ಮಾಡೋಣ ಅಂತ ಮಾಡ್ತೀವಿ. ಯಾಕಂದ್ರೆ ಅದು ಇಲ್ಲದೇ ಜೀವನ ನಡೆಯೋಂಗಿಲ್ಲ, ಅಥವಾ ಅದು ಇಲ್ಲದೇ ಜೀವನ ನಡೆಯೋದಿಲ್ಲ ಅಂತಿರೋದಿಲ್ಲ, ಜೀವನ ನಡೀತಾ ಇರುತ್ತೆ. ಅವು ಹೆಚ್ಚುವರಿಯಾಗಿ ನಾವು ಖರೀದಿ ಮಾಡ್ತಾ ಇರ್ತೀವಿ. ಹೀಗಾಗಿ ಇದಕ್ಕೆ ಆನ್ಸರ್ ಏನಾಗ್ಬೋದು ಅನ್ನೋದಕ್ಕಿಂತ ಮೊದಲ ವಿವರಣೆ ನೋಡ್ಕೊಂಡ್ಬಿಡಿ. ಏನು, ವಿಲಾಸಿ ವಸ್ತುಗಳು ಐಷಾರಾಮಿ ಕಾರುಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಇದೆ, ಗೋಲ್ಡ್ ಪ್ರೈಸ್ ಹೆಚ್ಚಾಗ್ತಾ ಇದೆ, ಹಂಗಂತ ತಿಳ್ಕೊಂಡು ನಾವು ಗೋಲ್ಡ್ ಪ್ರೈಸ್ ಜೊತೆಗೇ ನಾವು ಏನು ಮಾಡೋಕ್ಕೆ ಹೋಗಂಗಿಲ್ಲ, ಅದಕ್ಕೆ ಏನು ಖರೀದಿ ಮಾಡ್ಲಿಕ್ಕೆ ಹೋಗಂಗಿಲ್ಲ ಅಂತ ಆಯಿತು. ಸೊ ಹಾಗಾಗಿ ಈಗೇನಾಗುತ್ತೆ ಅಂದರೆ ಬೆಲೆ ಬದಲಾವಣೆ ಹೆಚ್ಚು ಸ್ಪಂದಿಸುತ್ತದೆ, ಅಂದರೆ ಬೆಲೆ ಏರಿದರೆ ಬೇಡಿಕೆ ಹೆಚ್ಚು ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ, ಅಂದರೆ ಮುಂದೆ ಹೋಗಲಾಗುತ್ತೆ, ಅಂದರೆ ಅದು ಭಾಳ ಕಡಿಮೆ ಆಗಿಬಿಡುತ್ತೆ. ಅಂದರೆ ಬೆಲೆ ಹೆಚ್ಚಾದಮೇಲೆ ಆಟೋಮೆಟಿಕ್ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಅರ್ಥ. ಹೀಗಾಗಿ ಬೇಡಿಕೆ ಏನಾಗಿದೆ, ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ. ಅಂದರೆ ಅರ್ಥ ಏನು, ಬೆಲೆ ಹೆಚ್ಚಾಯ್ತಂದ್ರೆ ಬೇಡಿಕೆ ಕಡಿಮೆ ಆಗೇ ಆಗುತ್ತೆ ಅಂತ ಅರ್ಥ. ಹಾಗಿದ್ಮೇಲೆ ಅದು ಎಷ್ಟಾಗಿರುತ್ತೆ, ಒಂದಕ್ಕಿಂತ ಹೆಚ್ಚಿರುತ್ತೆ. ಒಂದಕ್ಕಿಂತ ಕಡಿಮೆ ಇದ್ದರೆ ಬೆಲೆ ಹೆಚ್ಚಾಗಿರುತ್ತೆ, ಬೇಡಿಕೆಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಅದು ಬೇರೆ. ಬಟ್ ಆದರೆ ಒಂದಕ್ಕಿಂತ ಹೆಚ್ಚಾಯ್ತು ಅಂತಂದರೆ ಇದರ ಅರ್ಥ ಏನು, ಬೆಲೆ ಇಲ್ಲಿ ವ್ಯತ್ಯಾಸ ಆದ ಕಾರಣದಿಂದ ಬೇಡಿಕೆಯಲ್ಲೂ ಕೂಡ ವ್ಯತ್ಯಾಸ ಆಗಿರುತ್ತೆ ಅಂತ ಅರ್ಥ. ಇದ್ರ ಮೇಲೆ ನಾವು ಕನ್ಫರ್ಮ್ ಮಾಡ್ಕೊಳ್ಬೋದು, ಎರಡೂ ಕೂಡ ಕರೆಕ್ಟ್ ಆನ್ಸರ್ ಆಗ್ತವೆ. ವಿಲಾಸಿ ವಸ್ತುಗಳ ಬೆಲೆ ಬೇಡಿಕೆ ಯಾವಾಗಲೂ ಒಂದಕ್ಕಿಂತ ಹೆಚ್ಚಿರುತ್ತೆ, ಪ್ಲಸ್ ವಿಲಾಸಿ ವಸ್ತುಗಳ ಅಗತ್ಯವಿಲ್ಲದ ಕಾರಣ ಅವುಗಳ ಬೆಲೆ ಹೆಚ್ಚಿದಾಗ ಅವುಗಳ ಬಳಕೆ ಕಡಿಮೆ ಮಾಡ್ತೀವಿ. ಹಾಗಾಗಿ ಎ ಆನ್ಸರ್ ಕರೆಕ್ಟಾಗಿಬಿಡುತ್ತೆ. ಎರಡು ಸತ್ಯ ಮತ್ತು 6 ಎಗೆ ಏನಾಗಿದೆ ಸರಿಯಾದ ವಿವರಣೆ ಆಗಿದೆ. ಮತ್ತು ಇನ್ನೂ ಡೈರೆಕ್ಟ್ ಕ್ವಶನ್ ಕೇಳ್ಬೋದು ನೋಡಿ. ಹೆಂಗೆ ಕೇಳ್ಬೋದು, ವಿಲಾಸಿ ವಸ್ತುಗಳ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಗಿರುತ್ತದೆ ಅಂತ ಕ್ವಶನ್ ಕೇಳಿ ಕೆಳಗಡೆ ಏನು ಮಾಡ್ಬೋದು, ಒಂದಕ್ಕಿಂತ ಹೆಚ್ಚಿರುತ್ತದೆ, ಒಂದಕ್ಕಿಂತ ಕಡಿಮೆ ಇರುತ್ತದೆ, ಶೂನ್ಯವಾಗಿರುತ್ತದೆ, ಅನಂತವಾಗಿರುತ್ತದೆ, ಹೀಗೆಲ್ಲ ಆಪ್ಷನ್ಸನ್ನು ಕೊಡ್ಬೋದು. ಅಂದರೆ ಡೈರೆಕ್ಟ್ ಕ್ವಶನ್ ಹಿಂಗೂ ಕೇಳಬಹುದು ಅಂತ ಅರ್ಥ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಮೂರನೇ ಕ್ವಶನ್ ಹೇಗಿದೆ ಅಂತಂದ್ರೆ ಇದು ಕೂಡ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆಗಿದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆಯ ವಕ್ರರೇಖೆ ಲಂಬ ಸರಳ ರೇಖೆಯಾಗಿರುತ್ತದೆ. ಅಂದರೆ ಈ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ. ಓಕೆ, ಈ ರೀತಿಯಾಗಿ ಇರುತ್ತೆ, ಇದೇ ಬೇಡಿಕೆ ರೇಖೆ ಅಂತ ಕರಿತೀವಿ, ಡಿಮ್ಯಾಂಡ್ ಕರ್ವ್ ಅಂತೇಳಿ. ಓಕೆ, ನೆಕ್ಸ್ಟು ಬೆಲೆಯಲ್ಲಿ ಯಾವುದೇ ಬದಲಾವಣೆ ಬಂದರೂ ಕೂಡ ಬೇಡಿಕೆ ಪ್ರಮಾಣ ಏನಾಗಿರೋದಿಲ್ಲ, ಬದಲಾಗೋದಿಲ್ಲ, ಅದು ಸ್ಥಿರವಾಗಿರುತ್ತೆ. ಅದನ್ನು ಹೇಳಿಕೊಡುವಂಥದ್ದೇ ಲಂಬ ಸರಳ ಬೇಡಿಕೆ ರೇಖೆನ ಆಗಿರುತ್ತೆ. ಇದರರ್ಥ ಏನು, ಈ ಕಡೆ ಈ ರೀತಿ ಬರೆದು ಅಂದರೆ ಈ ಕಡೆ ಬೆಲೆ ಗುರುತು ಮಾಡ್ತೀವಿ, ಈ ಕಡೆ ಬೇಡಿಕೆನ ಗುರುತು ಮಾಡ್ತೀವಿ ರೇಖಾಚಿತ್ರ ಒಳಗೆ. ಆವಾಗ ಈ ರೇಖೆ ಏನಾಗುತ್ತೆ, ಇದು ರೇಖೆ ಹಿಂಗಿದೆ ಅಂದ್ರೆ ಬೆಲೆ ಎಷ್ಟೇ ವೇರಿಯೇಷನ್ ಆದರೂ ಕೂಡ ಹೀಗೆ ಬೇಡಿಕೆಯಲ್ಲಿ ಏನಾಗಂಗಿಲ್ಲ, ವೇರಿಯೇಷನ್ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಇದು ಲಂಬಾಂತರವಾಗಿದೆ. ಓಕೆನಾ, ವರ್ಟಿಕಲ್. ಸೊ ಹಾಗಿದ್ಮೇಲೆ ಆನ್ಸರ್ ಏನಾಗ್ಬೋದು, ಭಾಳ ಈಸಿಯಾಗಿ ಹೇಳ್ಬೋದು, ಆದರೂ ವಿವರಣೆ ನೋಡ್ಕೊಂಬಿಡಿ. ಪೂರ್ಣ ಅಸ್ಥಿತಿಸ್ಥಾಪಕತ್ವದಲ್ಲಿ ಪರ್ಫೆಕ್ಟ್ ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ಇನ್ಎಲಾಸ್ಟಿಕ್ ಅಸ್ಥಿತಿಸ್ಥಾಪಕತ್ವದಲ್ಲಿ ಏನು ಬೇಡಿಕೆ ಪ್ರಮಾಣವು ಬೆಲೆ ಬದಲಾವಣೆಗೆ ಸ್ಪಂದಿಸುವುದಿಲ್ಲ. ಎಸ್, ಎಕ್ಸಾಕ್ಟ್ಲಿ.
ಆದ್ದರಿಂದ ಬೇಡಿಕೆ ರೇಖೆ ಏನಾಗೋದಿಲ್ಲ, ಲಂಬಾಂತರ ಆಗಿರುತ್ತೆ. ಅಂದರೆ ಬೆಲೆಯಲ್ಲಿ ಏನೇ ವೇರಿಯೇಷನ್ ಆದರೂ ಕೂಡ ಬೇಡಿಕೆಯಲ್ಲಿ ಏನೂ ಚೇಂಜಸ್ ಆಗಂಗಿಲ್ಲ. ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಥವಾ ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸೊ ಆಗಿದ್ಮೇಲೆ ಎಕ್ಸಾಕ್ಟ್ಲಿ ಆನ್ಸರ್ ಏನೇ ಆಗುತ್ತೆ, ಯಾಕಂದ್ರೆ ಎರಡೂ ಸತ್ಯನೇ ಅದಾವ ಮತ್ತು ಆರ್ಗೆ ಏನಾಗಿದೆ ಸರಿಯಾದ ವಿವರಣೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಲ್ಲಿ ಇದರೊಳಗಡೆ ಮತ್ತೆ ಡೈರೆಕ್ಟ್ ಕ್ವಶನ್ ಕೂಡ ಕೇಳೋಕ್ಕೆ ಚಾನ್ಸಸ್ ಇದೆ. ಸೊ ಅದು ನೀವು ಇಮ್ಯಾಜಿನ್ ಮಾಡ್ಬೋದು ಅದ್ರ ಬಗ್ಗೆ ಹೇಗೆ ಕ್ವಶನ್ ಕೇಳ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಆ ಕ್ವಶನ್ಸ್ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಹೇಗೆ ಕ್ವಶನ್ ಕೇಳಬಹುದು ಅನ್ನೋದಕ್ಕೆ ನೀವಾಗೆ ಕ್ವಶನ್ಸನ್ನು ರೇಸ್ ಮಾಡ್ಕೊಳ್ಬೋದು. ಓಕೆ, 4ನೇ ಕ್ವಶನ್ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಇದು ಕೂಡ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆಗಿದೆ. ಸೊ ಹಾಗಿದ್ಮೇಲೆ ಇಲ್ಲಿ ಗಮನಿಸಬಹುದು, ಬೆಲೆಯ ಬೇಡಿಕೆ ಸ್ಥಿತಿಸ್ಥಾಪಕತೆ 1 ಆಗಿದ್ದರೆ ಒಟ್ಟು ಆದಾಯ ಸ್ಥಿರವಾಗಿರುತ್ತದೆ ಅಂತ ಕ್ವಶನ್ ಇದೆ. ನೆಕ್ಸ್ಟು ಮತ್ತೊಂದೇನಿದೆ, ಬೇಡಿಕೆ ಪ್ರಮಾಣ ಶೇಕಡಾ ಬದಲಾವಣೆ ಮತ್ತು ಬೆಲೆ ಬೇಡಿಕೆ ಶೇಕಡಾ ಬದಲಾವಣೆಗೆ ಸಮನಾಗಿರುತ್ತದೆ ಅಂತಿದೆ. ಓಕೆ, ವಿವರಣೆ ನೋಡ್ಕೊಂಡ್ಬಿಡೋಣ. ಯೂನಿಟರಿ ಎಲಾಸ್ಟಿಸಿಟಿಯಲ್ಲಿ ಅದೇ ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 1 ಇತ್ತಂದ್ರೆ ಇದಕ್ಕೆ ಯೂನಿಟರಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಸರಿಸಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರೀತೀವಿ. ಇಲ್ಲಿ ಬೆಲೆ ಕಡಿಮೆಯಾದಾಗ ಆದಾಯದಲ್ಲಿ ಉಂಟಾಗುವ ನಷ್ಟವನ್ನು ಪ್ರಮಾಣದ ಏರಿಕೆ ಸಮತೋಲನಗೊಳಿಸುತ್ತದೆ. ಹೀಗಾಗಿ ಒಟ್ಟು ಆದಾಯದಲ್ಲಿ ಬದಲಾವಣೆ ಆಗುವುದಿಲ್ಲ. ನೋಡಿ, ಬಹಳ ವಿಶೇಷವಾಗಿರುವಂಥದ್ದು ಅಂತಂದರೆ ಇಲ್ಲಿ ಬೆಲೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟೇ ಬೇಡಿಕೆ ಕಡಿಮೆ ಆಗುವಂಥದ್ದು ಅಂತ ಅರ್ಥ. ಸೇಮ್, ಎರಡು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಹಾಗಾಗಿ ಬೇಡಿಕೆ ರೇಖೆ ಹೆಂಗೆ ಬರುತ್ತಂದರೆ ಈ ರೀತಿಯಾಗಿ ಬರುತ್ತೆ. ಎರಡು ಕೂಡ ಸೇಮ್ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಬೆಲೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟೇ ಬೇಡಿಕೆ ಹೆಚ್ಚಾಗುತ್ತೆ, ಬೆಲೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟೇ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಇರೋದ್ರಿಂದ ಆದಾಯದ ಮೇಲೆ ಯಾವುದೇ ಪರಿಣಾಮ ಬೀರಂಗಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಆಗಿದ್ಮೇಲೆ ಶೇಕಡಾವಾರು ಬದಲಾವಣೆ ಸಮವಾಗಿರುತ್ತದೆ. ಕ್ಲಿಯರ್ ಇದೆ? ಬೇಡಿಕೆ ಪ್ರಮಾಣ ಶೇಕಡಾವಾರು ಬದಲಾವಣೆಗೆ ಬೆಲೆ ಶೇಕಡಾವಾರು ಪ್ರಮಾಣ ಸಮ ಆಗುತ್ತೆ. ನೆಕ್ಸ್ಟು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕಗಳು 1 ಇದ್ದಾಗ ಒಟ್ಟು ಆದಾಯ ಸ್ಥಿರವಾಗಿರುತ್ತದೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಏನಾಗಿರುತ್ತೆ ಅಂದ್ರೆ ಏನಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಆರ್ಗೆ ಏನಾಗಿದೆ ಸರಿಯಾದ ವಿವರಣೆ ಆಗಿದೆ. ಓಕೆ, ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಬೇಸ್ಡ್ ಫಾರ್ಮುಲಾ ಕೆಲವೊಂದು ಕ್ಯಾಲ್ಕುಲೇಷನ್ ಬೇಸ್ಡ್ ಇರುವಂತಹ ಕ್ವಶನ್ಸ್ಗಳನ್ನೇ ನಾನು ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಅದನ್ನು ನೆಕ್ಸ್ಟ್ ಅಂದರೆ ವೆರಿ ಇಂಪಾರ್ಟೆಂಟ್ ಇರುವಂಥದ್ದಿದೆ, ಅದನ್ನು ಕೂಡ ಹೇಳ್ತೀನಿ. ಓಕೆ, ಈ ಕ್ವಶನ್ ನೋಡ್ಬೋದು. ಇದು ಕೂಡ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆಗಿದೆ. ಸೊ ಇಲ್ಲಿ ದೀರ್ಘಾವಧಿಯಲ್ಲಿ ಬೇಡಿಕೆ ಬೆಲೆ ಅಥವಾ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆ ಕಡಿಮೆ ಅವಧಿಗಿಂತ ಹೆಚ್ಚು ಆಗಿರುತ್ತದೆ ಅಂತಿದೆ. ಹಾಗಿದ್ಮೇಲೆ ನೆಕ್ಸ್ಟ್ ಇರುವಂಥದ್ದು ರೀಸನ್ ಏನಿದೆ, ದೀರ್ಘಾವಧಿಯಲ್ಲಿ ಗ್ರಾಹಕರು ಪರ್ಯಾಯಗಳನ್ನು ಹುಡುಕಲು ಮತ್ತು ಬಳಕೆಯನ್ನು ಹೊಂದಿಕೊಳ್ಳಲು ಹೆಚ್ಚು ಸಮಯ ಹೊಂದಿರುತ್ತಾರೆ. ಆದ್ದರಿಂದ ಹೇಗಿರುತ್ತಂತಾಯಿತು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಗಿರುತ್ತೆ, ಅಲ್ಪಾವಧಿ ಅಥವಾ ಕಡಿಮೆ ಅವಧಿಗಿಂತ ಏನಾಗಿರುತ್ತೆ, ಹೆಚ್ಚಿರುತ್ತೆ ಅಂತ ಅರ್ಥ. ಹಾಗಿದ್ಮೇಲೆ ಇದು ಕ್ವಶನ್ ನಿಮ್ಗೆ ಅರ್ಥ ಆಗಬೇಕಾತಂದ್ರೆ ನೀವು ವಿವರಣೆ ನೋಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ, ಕಡಿಮೆ ಅವಧಿಯಲ್ಲಿ ಆಯ್ಕೆಗಳ ಕೊರತೆಯಿಂದ ಬೇಡಿಕೆ ಅಸ್ಥಿತಿಸ್ಥಾಪಕವಾಗಿರುತ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಕಡಿಮೆ ಅವಧಿ ಅಂದರೆ ಅಲ್ಪಾವಧಿ. ಈಗ ಸಡನ್ನಾಗಿ ಬೆಲೆ ಹೆಚ್ಚಾಯಿತು, ಹಾಗಂತೇಳಿ ಸಡನ್ನಾಗಿ ಬೇಡಿಕೆ ಕಡಿಮೆ ಆಗಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಈ ಬೆಲೆ ಏನಾಗುತ್ತೆ ಮತ್ತು ಅದೇ ಒಂದು ಸ್ವಲ್ಪ ಸಮಯದ ನಂತರ ಮತ್ತೆ ಕಡಿಮೆ ಆಗ್ತಾ ಇರುತ್ತೆ, ಮತ್ತೆ ಹೆಚ್ಚಾಗ್ತಾ ಇರುತ್ತೆ. ಹಿಂಗಾದಾಗ ಬೇಡಿಕೆಯಲ್ಲಿ ಸಡನ್ನಾಗಿ ಹೆಚ್ಚಾಗೋದು ಸಡನ್ನಾಗಿ ಕಡಿಮೆ ಆಗೋದು ಇರೋಂಗಿಲ್ಲ ಅಂತ ಅರ್ಥ ಈ ರೀತಿಯಾಗಿ. ಆದರೆ ದೀರ್ಘಾವಧಿಯಲ್ಲಿ ಹಾಗಿಲ್ಲ, ಪರ್ಯಾಯ ವಸ್ತುಗಳ ಲಭ್ಯವಾಗುವುದರಿಂದ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ದೀರ್ಘಾವಧಿ ಅಂತಿತ್ತಂದರೆ ಬೆಲೆ ಹೆಚ್ಚಾತಂದ್ರೆ, ಫಾರ್ ಎಕ್ಸಾಂಪಲ್ ಕಾಫಿ ಬೆಲೆ ಹೆಚ್ಚಾತಂದ್ರೆ ನೆಕ್ಸ್ಟು ಟೀಯನ್ನು ಖರೀದಿ ಮಾಡ್ತಾರೆ. ಹೀಗಾಗಿ ಟೀ ಬೇಡಿಕೆ ಹೆಚ್ಚಾಗುತ್ತೆ. ಈ ಕಾರಣದಿಂದ ಇದಕ್ಕೆ ಬೇಡಿಕೆ, ಯಾವುದಕ್ಕೆ, ಕಾಫಿಗೆ ಬೇಡಿಕೆ ಕಡಿಮೆ ಆಗಿಬಿಡುತ್ತೆ ದೀರ್ಘಾವಧಿಯಲ್ಲಿ. ಅಂದರೆ ದೀರ್ಘಾವಧಿಯಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು ಹೆಚ್ಚಿರುತ್ತೆ ಅನ್ನೋದು ಕನ್ಫರ್ಮ್. ಈಗ ಅಲ್ಪಾವಧಿಯಲ್ಲಿ ಕಡಿಮೆ ಇರುತ್ತೆ ಅನ್ನೋದು ಕ್ಲಿಯರ್.
ಹಾಗಾದರೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಲಿಕ್ಕೂ ಕೂಡ ಅವಕಾಶ ಇದೆ, ಬಟ್ ಆನ್ಸರು ಏನಾಗತ್ತೆ, ಎರಡೂ ಸತ್ಯನೇ ಮತ್ತು ಆರು ಏಕೆ ಏನಾಗಿದೆ ಸರಿಯಾದ ವಿವರಣೆ ಆಗಿದೆ. ಹಾಗಾದ್ರೆ ಡೈರೆಕ್ಟ್ ಕ್ವಶನ್ ಹೆಂಗೆ ಕೇಳಬಹುದು? ಎಸ್, ದೀರ್ಘಾವಧಿಯಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಅಲ್ಪಾವಧಿಗಿಂತಲೂ ಹೆಚ್ಚಾಗಿರುತ್ತದೆಯೇ ಕ್ವಶನ್ ಕೇಳ್ತಾರೆ. ಎಸ್ ಆರ್ನೋ ಕೇಳಬಹುದು, ಸಮವಾಗಿರುತ್ತೆ ಹೀಗೆ ಏನಾದರೂ ಕ್ವಶನ್ ಆಪ್ಷನ್ ಕೊಟ್ಟು ನಿಮಗೆ ಕೇಳ್ತಾರೆ. ಹಿಂಗೂ ಕೂಡ ಕ್ವಶನ್ ಟ್ವಿಸ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಓಕೆನಾ? ಸೊ ಇಷ್ಟು 5 ಕ್ವಶನ್ಸ್ ವಿಡಿಯೋ ಸೀರೀಸಲ್ಲಿರುವಂತಹ ಸೆಕೆಂಡ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದಕ್ಕಿಂತ ಇನ್ನೂ ಕೂಡ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತೀವಿ.